ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವೀಕ್ಷಕರೇ, ಇವಾಗ 2025 ಹೊಸ ವರ್ಷ ಬರ್ತಾ ಇದೆ. ಬನ್ನಿ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಕಡೆದಾಗಿ ಮೀನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೀನರಾಶಿ ಒಂದು ಜಲತತ್ವ. ಎರಡನೇದೇನಂದ್ರೆ ಶನಿ ಈಗ ಜನ್ಮಕ್ಕೆ ಬರ್ತಾ ಇದ್ದಾನೆ. ಕಡಗದಲ್ಲಿ ಮಿಡ್ ಪಾರ್ಟ್. ಶನಿ ಯಾವಾಗ ಜನ್ಮಕ್ಕೆ ಬಂದೋ ಅವಾಗ ಮಂಡಿ ನೋವು, ಬೆನ್ನು ನೋವು, ಮಾನಸಿಕ ಒತ್ತಡ, ಇರಿಟೇಷನ್ನು, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು. ಯಾಕಂದ್ರೆ ಮತ್ತೆ ಶನಿ 7ನೇ ಮನೆ ನೋಡ್ತಾನೆ. ಸೊ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಧಾನ, ಸೋಂಬೇರಿತನ. ರಾಹು ಇಂದ ಬಿಡುಗಡೆ ಅಂದ್ರೆ ಇವಾಗ ಸ್ಕಿನ್ ಅಲರ್ಜೀಸು, ಸ್ಕಿನ್ ಡಿಸೀಸಸ್ ಇದೆಲ್ಲ ರಾಹು ಕೊಟ್ಟಿದ್ದ, ಅದು ಬಿಡುಗಡೆ ಆಗುತ್ತೆ. ರಾಹು 12ನೇ ಮನೆಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಕೇತು 7ರಿಂದ 6ನೇ ಮನೆಗೆ ಬಂದ, ಭೂಮಿಯಿಂದ ಲಾಭ, ಶತ್ರುಗಳ ನಾಶ. ಗುರುನು 4ನೇ ಮನೆಗೆ ಇರೋದ್ರಿಂದ ವಾಹನ ಲಾಭ, ಮತ್ತೆ ಭೂಮಿಯಿಂದ ಲಾಭ, ಇದರಿಂದ ಲಾಭ ಇದೆ. ಶನಿ ಜನ್ಮದಲ್ಲಿ ಬಂದಾಗ ಆ ಲಾಭಕ್ಕೋಸ್ಕರ ಆಸೆ ಬಿದ್ದು ಎಕ್ಸ್ಟ್ರಾ ದುಡ್ಡು ಹಾಕಿ ಅದಕ್ಕೆ EMI ಕಟ್ಟಕ್ಕೆ ಹಾಕೊಳ್ಳಿ ಅಂತ ಶನಿ ಪ್ರೇರೇಪಿಸ್ತಾನೆ. ಹಾಗಾಗಿ ಇದನ್ನೆಲ್ಲ ತಗೋಬೇಕು ಅಂದ್ರೆ ಎಚ್ಚರಿಕೆಯನ್ನು ತಗೊಳ್ಳಿ, ಅತಿ ಆಸೆ ಪಡಬೇಡಿ. ಸೊ ಅವಶ್ಯಕತೆ ಇದ್ದಾಗ ಮಾತ್ರ ಪೂರೈಸಿ, ಅವಶ್ಯಕತೆ ಇಲ್ಲದೆ ಮಾಡಿದ್ರೆ ಸಾಲಗಳು ಶನಿ ಜನ್ಮದಲ್ಲಿ ಒದ್ದಾಡ್ಬಿಡ್ತಾನೆ. ನೆಕ್ಸ್ಟ್ ಈಗ ಗುರುನು ಅಷ್ಟೇ. ಇವಾಗ ನೋಡಿ, ಗುರು ನಿಮ್ಗೆ ಇಲ್ಲಿ ದೃಷ್ಟಿ ಬೀಳ್ತಾ ಇದೆ. ಇದೇನೋ ಅಷ್ಟಮ ದೃಷ್ಟಿ ಗುರುದು, ಪರವಾಗಿಲ್ಲ. ಅಷ್ಟಮ ದೃಷ್ಟಿ ಬಂದ್ರೆ ಆಕಸ್ಮಿಕ ಲಾಭಗಳಿದೆ. ಅಂದ್ರೆ ನಿಮ್ಗೆ ಏನಾದ್ರು ಒಂದು ಲಾಭ ಸಿಗುತ್ತೆ, ನೀವು ಅನ್ಕೊಂಡೇ ಇರುವಂತದ್ದು ನಿಮ್ಗೆ ಬಂದು ಸೇರಿ ಒಳ್ಳೇದಾಗುತ್ತೆ. ಮತ್ತೆ ಗುರು ನಿಮ್ಗೆ ಕರ್ಮಸ್ಥಾನ ನೋಡ್ತಾನೆ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲೂ ಸ್ಟೇಬಿಲಿಟಿ ಇರುತ್ತೆ. ಬಟ್ ಜನ್ಮದಲ್ಲಿ ಯಾವಾಗ ಬರ್ತಾನೋ ಆಗ ಎಚ್ಚರಿಕೆಯಿಂದ ಯಾವುದೇ ಕೆಲಸ ಮಾಡೋವು ಯೋಚನೆ ಮಾಡಿ ಅನ್ನೆಸೆಸರಿ. ಇವಾಗ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಅನ್ನೆಸೆಸರಿ ಎಲ್ಲ ಕೊಡೋದು. ನಂಬರ್ 1 ಕೆಲಸ ಬಿಡೋದು. ಜನ್ಮದಲ್ಲಿ ಶನಿ ಇದ್ದಾಗ ಕೆಲಸ ಬಿಡೋದು ಅಥವಾ ಕೆಲಸ ಚೇಂಜ್ ಮಾಡೋ ಆಲೋಚನೆ ಮಾಡೋದು. ಯಾಕಂದ್ರೆ ಕೆಲಸದಲ್ಲಿ ನಿಮ್ಗೆ ಇಂಪಾರ್ಟೆನ್ಸ್ ಸಿಗ್ತಾರಲ್ಲ, ಕೆಲಸದಲ್ಲಿ ಅವಮಾನ ಆಗ್ತಾ ಇರುತ್ತೆ, ಶುರು ಆಗುತ್ತೆ. ಅದನ್ನ ಫೇಸ್ ಮಾಡದೆ ನೀವೇನಾದ್ರು ಕೆಲಸ ಬಿಟ್ಟರೆ ಮತ್ತೆ ಸಿಗೋದು ಕಷ್ಟ ಆಗುತ್ತೆ. ಬಟ್ ಆದ್ರೂ ಕೂಡ 2025 ಗುರುಬಲ ಬರುತ್ತೆ. 26ಕ್ಕೆ ಗುರುಬಲ ಒಂದು ಕಾಪಾಡುತ್ತೆ. ಜನ್ಮ ಶನಿಯಿಂದ ಎಸ್ಕೇಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಮೀನರಾಶಿಯವರಿಗೆ. ಬಟ್ ಸ್ಟಿಲ್ ಶನಿ ಪಾಠ ಕಲಿಸ್ಬಿಟ್ಟೆ ಹೋಗೋದು. ಅದು ಶನಿ ಪಾಠ ಕಲಿಸೋಕ್ಕಿಂತ ಮುಂಚೆ ನೀವೇ ಕಲಿಯೋದ್ರಿಂದ ಲಾಭ ಇದೆ. ಸಂಯಮ, ಸಹನೆ, ಧೈರ್ಯ ಇದು ಉಳಿಸ್ಕೋಬೇಕಾಗುತ್ತೆ ಮೀನರಾಶಿಯವರು. ಮೀನರಾಶಿಯವರಿಗೆ ಟೋಟಲ್ ಆಗಿ ಮೇ ಈಗ ಜನವರಿ, ಮೇ ಮತ್ತೆ ಅವ್ರಿಗೆ ಆಗಸ್ಟ್, ಜನವರಿ, ಮೇ, ಆಗಸ್ಟ್ ತಿಂಗಳಲ್ಲಿ ಇವರಿಗೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ. ಆ 3 ತಿಂಗಳಲ್ಲಿ ಲಾಭದಾಯಕವಾಗಿರುತ್ತೆ. ಇವರಿಗೆ ರೆಮಿಡಿ ಮತ್ತೆ ಶನಿ, ಜನ್ಮ ಶನಿಗೆ ರೆಮಿಡಿ ತಿಲಾ ಹೋಮ ಮಾಡಿಸಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹಾರ್ಡ್ ವರ್ಕರ್ಗೆ ಐರನ್ ಡೊನೇಟ್ ಮಾಡಿ. ಅಂದ್ರೆ ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡ್ಸೋದು ಅಥವಾ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಬಾಂಡಿ ಕೊಡ್ಸೋದು ಕಬ್ಬಿಣದ್ದು, ಅದರಿಂದ ಸಹಾಯಕವಾಗಿರುತ್ತೆ. ಹನುಮಾನ್ ಚಾಲಿಸ ದಿನನಿತ್ಯ, ರಾಮ ರಕ್ಷಾ ಸ್ತೋತ್ರ ದಿನನಿತ್ಯ, ಇದು ಹೇಳೋದ್ರಿಂದ ತಕ್ಕ ಮಟ್ಟಿಗೆ ಇವ್ರಿಗೆ ರೆಮಿಡಿ ಆಗುತ್ತೆ. ಇನ್ನ ಮೀನರಾಶಿಯವರಿಗೆ ಅಂತ ಕಷ್ಟಗಳು ಕಂಪೇರ್ ಟು ಸಿಂಹರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ ಬರೋಷ್ಟು ಕಷ್ಟ ಮೀನರಾಶಿ ಬರಲ್ಲ. ಧೈರ್ಯವಾಗಿ